ವೆಲ್ಕಮ್ ಬ್ಯಾಕ್ ಟು ರೋಜ್ ಗುರು ಯೂಟ್ಯೂಬ್ ಚಾನಲ್. ಇವತ್ತು ಕೃಷ್ಣ ಜನ್ಮಾಷ್ಟಮಿ. ಸೊ ಈ ಡೇ ನನ್ನ ಫೇವ್ರೆಟ್ ಡೇ. ಆ್ಯಕ್ಚುಲಿ ಮಿಸ್ ಮಾಡಲ್ಲ. ಯಾವುದೇ ಟೆಂಪಲ್ಗೆ ಹೋಗದೆ ಇದ್ರೂ ಈ ಟೆಂಪಲ್ಗಂತೂ ಮಿಸ್ ಮಾಡಲ್ಲ, ಹೋಗ್ತಾ ಇರ್ತೀನಿ. ನಾನು ಮತ್ತು ನನ್ನ ಫ್ರೆಂಡ್ ಇಬ್ಬರು ಕೂಡ ಇವತ್ತು ಹೊರಟಿದ್ದೀವಿ. ಸೊ ಅದನ್ನೇ ಒಂದು ಮಿನಿ ವ್ಲಾಗಾಗಿ ಕಲೆಕ್ಟ್ ಮಾಡ್ತಾಯಿದ್ದೀನಿ ಅಷ್ಟೇ. ಅದು ಚೆನ್ನಾಗಿ ಬರುತ್ತೋ ಇಲ್ವೋ ಅದಂತೂ ಗೊತ್ತಿಲ್ಲ. ಸೊ ಈಗ ಫ್ರೆಶ್ ಅಪ್ ಆಗಿಬಿಟ್ಟು ಹೊರಡೋದೇನೆ. ಸೊ ಆ್ಯಕ್ಚುಲಿ ನಾವು ಹೋಗಬೇಕು ಅಂದ್ಕೊಂಡಿದ್ದು ಟೆಂಪಲ್ಲೇ ಬೇರೆ, ಬಟ್ ಅಲ್ಲಿ ನೋಡಿದ್ರೆ ನಾವು ಹೋಗ್ತಾ ಮಾತಾಡ್ತಾ ಹೇಗಿದ್ರು ಹೋಗ್ತಾ ಇದ್ದೀವಿ. ಬಾ ಇಸ್ಕಾನ್ ಟೆಂಪಲ್ಗೆ ಹೋಗೋಣ ಅಂತ ಫೈನಲಿ ಇಬ್ಬರು ಕೂಡ ಹೊರಟ್ವಿ. ಒಳಗಡೆ ಅಂತೂ ಹೋಗೋಕ್ಕಂತೂ ಇದು ಬೇಕು ಅನಿಸುತ್ತೆ, 1 ಅವರ್ ಬೇಕು ಅನಿಸುತ್ತೆ ಅಲ್ವಾ? ಬೇಕು ಹೈಟ್ ಏನು ಗಂಟೆ ನಿಂಗೆ ಬಡಿಯಕ್ಕೆ ಟ್ರೈ ಬಂದು ಬೆಂಗಳೂರಲ್ಲಿ ಇರುವಂತಹ ಇಸ್ಕಾನ್ ಟೆಂಪಲ್. ಪ್ರಸಾದಕ್ಕೆ ಮುಂದೆ ಹೋಯ್ತಾಳೆ ಫ್ರೆಂಡ್ಸ್ಗಳು. ಮಳೆ ಬರ್ತಾ ಇದ್ರು ಕೂಡ ಪ್ರಸಾದ ಕೈಯಲ್ಲಿ, ಮಳೆ ನೆನ್ಕೊಂಡು ಬಂದಿರೋದು. ಪರವಾಗಿಲ್ಲ, ಬೇಗ ಅಂದರೆ ಬೇಗ ಮುಗ್ದಿದೆ ದರ್ಶನ. ಸೊ ಫೈನಲಿ ಈ ವ್ಲಾಗ್ನ ಎಂಡ್ ಮಾಡುವಂಥ ಸಮಯ ಬಂದಾಗಿದೆ. ಈ ವ್ಲಾಗ್ನ ಎಂಡ್ ಮಾಡೋದಕ್ಕೂ ಮುಂಚೆ ನಾನು ಏನು ಕೂಡ ವಿಡಿಯೋ ಕಲೆಕ್ಟ್ ಮಾಡ್ಕೊಳ್ಳಿಲ್ಲ, ಯಾಕಂತಂದರೆ ಟೆಂಪಲಲ್ಲಿ ವಿಡಿಯೋ ಮಾಡೋದಕ್ಕೆ ಪರ್ಮಿಷನ್ ಇರಲಿಲ್ಲ. ಆದ್ದರಿಂದ ಎಷ್ಟಾಯಿತು ಅಷ್ಟು ಕಲೆಕ್ಟ್ ಮಾಡ್ಕೊಂಡಿದ್ದೀವಿ ಅಷ್ಟೇ. ಔಟ್ಸೈಡ್ ಮಾಡೋದಕ್ಕೂ ಕೂಡ ನಮಗೆ ಸ್ವಲ್ಪ ಮುಜುಗರ, ಯಾಕಂತಂದರೆ ಇನ್ನೂ ಬೆಳೆದಷ್ಟು ವಿಡಿಯೋ ಮಾಡಬೇಕು ಅಂತ ಅನಿಸುತ್ತೆ. ಬಟ್ ಇನ್ನು ನಾವು ಈಗ ಹೆಜ್ಜೆ ಇಟ್ಟಿರೋದ್ರಿಂದ ನಮಗೂ ಸ್ವಲ್ಪ ಮುಜುಗರ ಇನ್ನೂ ಜಾಸ್ತಿ ಇದೆ. ಇನ್ನೂ ನೀವು ಹೀಗೇನೆ ಸಪೋರ್ಟ್ ಮಾಡ್ತಾಯಿದ್ರಿ, ಇನ್ನೂ ಬೆಳಿಬೋದು ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿವರೆಗೂ ನೋಡ್ತಾ ಇರೋಂತಹ ಎಲ್ಲರಿಗೂ ಕೂಡ ತುಂಬ ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿರೋಂತಹ ಎಲ್ಲರಿಗೂ ಕೂಡ ತುಂಬ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಬಾಯ್.